ಇವತ್ತು ವಾರ್ಡ್ ನಂಬರ್ 3 ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಮೂಲಭೂತ ಸೌಕರ್ಯಗಳು ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ಸ್ಟಾಮ್ ವಾಟರ್ ಲೈನ್ ಇರ್ಬೋದು, ಮತ್ತು ಫುಟ್ಪಾತ್ ಇರ್ಬೋದು, ಕರೆಂಟ್ ಇರ್ಬೋದು, ಇವೆಲ್ಲವನ್ನೂ ನಾವು SSC ಗ್ರಾಂಟಿಂದ ಹೆಚ್ಚು ಕಮ್ಮಿ 6 ಕೋಟಿ ರೂಪಾಯಿ ದುಡ್ಡು ಹಾಕಿ ಮತ್ತು ನಮ್ಮ ನಗರ ಪಾಲಿಕೆ ಗ್ರಾಂಟಿಂದ 1 ಕೋಟಿ ಅಷ್ಟು 24.10 ಇಂದ 1 ಕೋಟಿ ಹೆಚ್ಚು ಕಮ್ಮಿ 11 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಇಲ್ಲಿಗೆ ಕೊಟ್ಟು ಇಲ್ಲಿಗೇನು ಮೂಲಭೂತ ಹೋಗಬೇಕಾಗೈತೆ ಅದೆಲ್ಲವನ್ನು ಮಾಡಿಸ್ತೀವಿ. ರಂಜಾನ್ ಪ್ರಯುಕ್ತ ನಿನ್ನೆ 3 ಸಾವಿರಕ್ಕಿಂತ ಹೆಚ್ಚು ನಿನ್ನೆ ರಂಜಾನ್ ಪ್ರಯುಕ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಈ ರಂಜಾನ್ ಮಾಸ ಪವಿತ್ರವಾದಂಥ ಮಾಸ ಇದು. ರಂಜಾನ್ ಹಬ್ಬ 19ನೇ ತಾರೀಕಲ್ಲಿ 15ನೇ ತಾರೀಕು ಬರ್ಬೋದು ಮೋಸ್ಟ್ಲಿ. ಅವತ್ತಿನ ದಿವಸ ಹಬ್ಬಕ್ಕೆ ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನಲ್ಲಿ ಸೌಹಾರ್ದಯುತವಾಗಿ ಎಲ್ಲರಿಗೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ನಾವು ಧರ್ಮಗುರುಗಳು ಎಲ್ಲರೂ ಸೇರಿ ಯಾರಿಗೆ ಅವಶ್ಯಕತೆ ಇರ್ತದೆ ಅವರಿಗೆ ಆಹಾರದ ಕಿಟ್ನ ಕೊಡುವಂಥ ಕಾರ್ಯಕ್ರಮ ವರ್ಷ ಮಾಡ್ತೀವಿ. ಅದೇ ರೀತಿ ಈ ವರ್ಷವೂ ಮಾಡಿದ್ದೀವಿ. ಮತ್ತು ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರು ಸ್ವಚ್ಛತೆಯಲ್ಲಿ ಹೋಗುವಂಥದ್ದಾಗಲಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು. ನಮಸ್ಕಾರ. ಈ ದಿನ ಚಾಮರಾಜ ಕ್ಷೇತ್ರದ ಅಭಿವೃದ್ಧಿ ಮುಂದುವರೆದ ಕಾಮಗಾರಿ ಪೂಜೆ. ಈ ದಿನ ನಮ್ಮ ಮಹದೇಶ್ವರ ಬಡಾವಣೆ ಚಾಮರಾಜ ಕ್ಷೇತ್ರದ ಮಹದೇಶ್ವರ ಬಡಾವಣೆ ವಾರ್ಡ್ ನಂಬರ್ 3 ಇಲ್ಲಿ ವಿಜಯನಗರ ರೈಲ್ವೆ ಬಡಾವಣೆ ಬರುತ್ತೆ, ಸುಭಾಷ್ ನಗರ ಬರುತ್ತೆ, ಹಾಗೆ ಕಿಡಗಣ್ಣಮ್ಮ ಬಡಾವಣೆ ಬರುತ್ತೆ, ಮಹದೇಶ್ವರ ಬಡಾವಣೆ ಬರುತ್ತೆ, ಮಹದೇಶ್ವರ ನಗರ ಅಂಥೇಳಿ ಅನೇಕ ಸುಮಾರು 12,000-15,000ಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಮತದಾರರಿದ್ದಾರೆ. ಇಲ್ಲಿಯ ಕೋರಿಕೆ ಏನಿತ್ತು ಒಳಚರಂಡಿ ಮತ್ತು ವಿಜಯನಗರ ರೈಲ್ವೆ ಬಡಾವಣೆಯ ಉದ್ಯಾನವನದ ಅಭಿವೃದ್ಧಿಯ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನು ಈ ದಿನ ವಿಜಯನಗರ ರೈಲ್ವೆ ಬಡಾವಣೆಯಲ್ಲಿ ಅನೇಕ ನಿವೃತ್ತಿ ನೌಕರರೆಲ್ಲ ಇದ್ದಾರೆ, ಅನೇಕರು ಬುದ್ಧಿಜೀವಿಗಳೆಲ್ಲ ಇದ್ದಾರೆ. ಈ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕು, ನಮ್ಮ ಶಾಸಕರಿಗೆ ಇಲ್ಲಿ ಸಾರ್ವಜನಿಕರು ಅಹವಾಲುಗಳನ್ನು ಕೊಡಬೇಕು ಅನ್ನುವಂಥ ಇಚ್ಛೆಯಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ವು. ಸುಮಾರು 6 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ನಮ್ಮ ಶಾಸಕರು ಕರ್ನಾಟಕ ಸರ್ಕಾರದಿಂದ ದೊರಕಿದಂತಹ ಅನುದಾನದಲ್ಲಿ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದು ನಿರಂತರವಾಗಿ ಅಭಿವೃದ್ಧಿಯ ಕಡೆ ನಡೀತಾ ಇರಬೇಕು. ಎಲ್ಲೂ ಕೂಡ ಸಾರ್ವಜನಿಕ ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ಒಂದೇ ಒಂದು ಇಚ್ಛೆಯಿಂದ ನಾವು ಈ ಗುದ್ದಲಿ ಪೂಜೆಯನ್ನು ಜೊತೆಗೆ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಕೂಡ ಮಾಡ್ತೇವೆ. ಯಾವ ಕಾರಣಕ್ಕೆ ಮಾಡ್ತೇವೆ ಅಂತಂದರೆ ಸಾರ್ವಜನಿಕರು ಮುಕ್ತವಾಗಿ ಶಾಸಕರಿಗೆ ಸಿಗಬೇಕು ಮತ್ತು ಶಾಸಕರು ಕೂಡ ಸಾರ್ವಜನಿಕರಿಗೆ ದೊರಕುವಂತಹ ಕೆಲಸ ಆಗಬೇಕು. ಆ ಕಾರಣಕ್ಕೆ ಸಾರ್ವಜನಿಕವಾಗಿ ನಾವು ಸಭೆಯನ್ನು ಕೂಡ ಇಲ್ಲಿ ಏರ್ಪಾಡನ್ನು ಮಾಡಿದ್ದೇವೆ. ಈ ದಿನವೂ ಕೂಡ ಅನೇಕರೆಲ್ಲ ಅಹವಾಲುಗಳನ್ನು ತಂದುಕೊಟ್ರು. ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಶಾಸಕರು ನಿರಂತರವಾಗಿ ಯುವಕರ ಜೊತೆ, ಮಹಿಳೆಯರ ಜೊತೆ, ಮಹಿಳಾ ಮತದಾರರ ಜೊತೆ ನಮ್ಮ ಶಾಸಕರು ಇರ್ತಾರೆ. ಮುಂದೆನೂ ಕೂಡ ಅನೇಕ ವಾರ್ಡ್ಗಳಲ್ಲಿ ಈ ರೀತಿಯ ಕೆಲಸಗಳು ನಡೆಯುತ್ತೆ. ನಿನ್ನೆ ಶಾಸಕ